ವೀಕ್ಷಕರೇ, ನಾನು ಕಾಳಿ ಮಂತ್ರ ಹೇಳಿದ್ನಲ್ವ, ಕಾಳಿದು ಶ್ರೀ ಕಾಳಿ, ದಕ್ಷಿಣ ಕಾಳಿ ಅಥವಾ ಬನ್ನಿ ಕಾಳಿ ಅಂತ ಹೇಳಿದ್ದೆ ನೋಡಿ. ಅದ್ರ ಮಂತ್ರ ಅಲ್ಲಿ ವಿಡಿಯೋ ಯಾಕೆ ಕಟ್ಟಾಯಿತು, ಹಾಗಾಗಿ ಈ ಮಂತ್ರ ನಾನು ಸಪ್ರೇಟಾಗಿ ಕೊಡ್ತಾಯಿದ್ದೀನಿ. ಇನ್ನೊಂದು ವಿಡಿಯೋ ಮಾಡಿ ನಿಮಗೆ ಕೊಡ್ತಾಯಿದ್ದೀನಿ. ಈ ವಿಡಿಯೋ ನೋಡ್ಕೊಳ್ಳಿ. ಈ ವಿಡಿಯೋದ ಇರೋದೇ ಆ ಕಾಳಿ ಮಂತ್ರ ಅಥವಾ ಬನ್ನಿ ಕಾಳಿ ಮಂತ್ರ ಅಂತ. ಯಾಕೆಂದರೆ ಬನ್ನಿ ಗಿಡದಲ್ಲಿ ತಯಾರು ಮಾಡೋದ್ರಿಂದ ಅದನ್ನು ಬನ್ನಿ ಕಾಳಿ ಅಂತ ಹೇಳ್ತೀವಿ. ಕಾಳಿ ಮಂತ್ರ ಸೇರಿಸೋದ್ರಿಂದ ಇದನ್ನು ಈ ರೀತಿ ಒಂದು ಮಂತ್ರ ಅಂತ ಹೇಳ್ತೀವಿ, ಕಾಳಿಕಾ ಮಂತ್ರ. ಇದು ಮೇಲ್ಗಡೆದು ನೀವು ಪೂಜೆ ಮಾಡೋ ಅಂಥದ್ದು. ಈ ಮಂತ್ರ ಏನು ಮೇಲ್ಗಡೆ ಫಸ್ಟ್ ನೋಡ್ತಾ ಇದ್ದೀರಾ, ಅದು ಬಂದು ಪೂಜೆ ಮಾಡೋ ಅಂಥದ್ದು. ಅದಾದ ನಂತರ 21 ದಿವಸ ನೀವು ಹೇಳಬೇಕಲ್ಲ ಮನೇಲಿ ಇಟ್ಕೊಂಡು, ಅದು ಈ ಮೂಲ ಮಂತ್ರ ಓಂ ನಮೋ ಭಗವತೆ ಮುಖ ಕಮಲ ವಾಸಿನಿ ಅಂತ ಅನ್ನೋದು ನೀವು ಮನೇಲಿ ಬಂದ ಮೇಲೆ ಹೇಳೋ ಅಂಥ ಮಂತ್ರ ಇದು. ಅದಕ್ಕೆ ಮುಂಚೆ ನೀವು ಮೇಲ್ಗಡೆ ಇರೋವಂಥದ್ದು, ಮಧ್ಯದ ಇರೋವಂಥದ್ದೆಲ್ಲ ಬನ್ನಿ ಮರಗಳ ಕೂತ್ಕೊಂಡು ಹೇಳೋ ಅಂಥ ಮಂತ್ರ. ಮತ್ತು ಮಧ್ಯದಲ್ಲಿ ಇದೆಯಲ್ವಾ, ಪೂರ್ವಭೂತ ಭೈರವಿ ಅಗ್ನೇಯಂ ಮಹಾಕಾಳಿಯದಿ ಶ್ಯಾಮಲಾದೇವಿ. ಇದು ಬಂದು 1008 ಬಾರಿ ನೀವು ಏನು ಆ ಬೇರ್ಗೆ ಶುದ್ಧಿ ಮಾಡಿ ಆ ಬೇರ್ನ ಒಂದು ರೂಪ ಕೊಟ್ಟು, ಕಾಳಿ ರೂಪ ಕೊಟ್ಟು ಏನು ಮಾಡ್ತಿರಲ್ವ, ಅವಾಗ 108 ಸರಿ ಹೇಳಬೇಕಲ್ವ. ಆವಾಗ ಈ ಮಂತ್ರ ಮಧ್ಯದಲ್ಲಿರೋ ಮಂತ್ರ ಅಂದರೆ ಇದು ಪೂರ್ವಭೂತ ಭೈರವಿ ಅನ್ನೋ ಮಂತ್ರ, ಇದನ್ನ ಹೇಳಬೇಕಾಗುತ್ತೆ. ನೀವು ಸ್ಟಾರ್ಟಿಂಗಲ್ಲಿ ತಂಬಿಯಲ್ಲಿ ನೀರು ಎತ್ಕೊಂಡೋಗಿ ಉಯ್ಕೊಂಡು ಹೇಳ್ತೀರಿ, ನೀರು ಆ ಬೇರಿಗೆ ಹುಯ್ತಾ ಹೇಳೋ ಅಂಥ ಮಂತ್ರ ಇದು ಓಂ ಅಸ್ಯ ಶ್ರೀ ದಕ್ಷಿಣ ಕಾಳಿಕಾ ಮಹಾಮಂತ್ರಸ್ಯ ಅಂತ ಇದನ್ನು ಹೇಳಬೇಕಾಗುತ್ತೆ. ಇದನ್ನು 108 ಹೇಳ್ಬೇಕಾಗುತ್ತೆ. ಈ ಅಮಾವಾಸ್ಯೆಯಿಂದ ಮುಂದಿನ ಅಮಾವಾಸ್ಯೆವರೆಗೂ ನೀರು ಹಾಕ್ತಾ ಇದನ್ನು ಹೇಳಬೇಕಾಗುತ್ತೆ. ತದನಂತರ ಇದನ್ನು ನೀವು ಸಿದ್ಧಿ ಮಾಡಿಕೊಂಡಾಗ ಹೇಳೋ ಅಂಥದ್ದು 2ನೇದು. 3ನೇದು ಬಂದು ನೀವು ಒಂದು ಯಾರಿಗೂ ಗೊತ್ತಾಗ್ದಂಗೆ ಗುಪ್ತವಾಗಿ ಇಟ್ಕೊಳ್ತೀರಲ್ವ, ನಿಮಗೆ ಅವಳು ಏನಾದರೂ ಹೇಳಬೇಕು ಅಥವಾ ಬಂದಂಥವ್ರಿಗೆ ಪ್ರಶ್ನೆ ಬರಬೇಕು ಅನ್ನೋದಿದ್ದಾಗ ಈ ಮಂತ್ರನ ನೀವು 21 ಸಾರಿ ಹೇಳಬೇಕು. ಈ ಮಂತ್ರನ ನೋಡಿ, ಇಂಥ ಒಂದು ಅದ್ಭುತವಾದ ಮಂತ್ರಗಳು. ಇದನ್ನು ಇಂಥವಿಟ್ಕೊಂಡು ನೀವು ಮಾಡಿದಾಗ ಇದೆಲ್ಲ ಒಂದು ದೇವತಾ ಶಕ್ತಿಗಳ ಮಂತ್ರ ಹಾಕ್ತವೆ. ನಾವು ಏನು ಮಾಡ್ತೀವಿ, ತಾತ್ಕಾಲಿಕವಾಗಿ ಜನ ಬಂದುಬಿಡಬೇಕು, ಜನ ಸೇರಿಬಿಡ್ಬೇಕು, ಗುಂಪಾಗಿ ಬಂದು ನಮಗೆ ಈ ರೀತಿ ಆಗ್ತಾಯಿದೆ ಅಂತ ಹೇಳ್ಕೋಬೇಕು ಅಂತ ನೀವು ಆತರ ಪಟ್ಕೊಂಡು ಏನು ಮಾಡ್ತೀರಿ, ಯಾವುದೋ ಒಂದು ಶಕ್ತಿಗಳು ತಂದು ಇಟ್ಕೊಂಡು ಅದಕ್ಕೆ ಬಲಿ ಹಾಳು ಮುಳಿಯನ್ನು ಕೊಟ್ಟು ನಾವು ಮಾಡ್ತೀವಿ. ಅದೆಲ್ಲ ಏನಪ್ಪ ಅಂದರೆ ಗೊತ್ತಲ್ವಾ, ಎಷ್ಟು ದಿನಕ್ಕೆ ಯಾವುದೇ ಬರುತ್ತೆ ಅಂತ. ಅದು ಅಂತ್ಯ ಇರೋದು ದೇವತೆಗಳಿಗೆ ಮಾತ್ರನೇ. ಅಂತ್ಯ ಇರೋದು ಸ್ವಲ್ಪ ದಿನ ಅಂತ್ಯ ಅಂತಿರೋದು ಯಾವುದೋ ಕ್ಷುದ್ರ ಶಕ್ತಿಗಳಿಗೆ. ಹಾಗಾಗಿ ಅಂಥದನ್ನು ನೀವು ಇಂಥದನ್ನೆಲ್ಲ ಮಾಡ್ಕೊಂಡಾಗ ಸಾಕಷ್ಟು ಜನಗಳಿಗೆ ನೀವು ಕಷ್ಟಕ್ಕೂ ಹಾಕ್ತೀರಾ, ನಿಮ್ಮ ಕಷ್ಟ ಕೂಡ ಪರಿಹಾರ ಆಗುತ್ತೆ, ನಿಮಗೆ ಒಂದು ದೊಡ್ಡದಾದ ಒಂದು ಹೆಸರು ಕೂಡ ಬರುತ್ತೆ. ಈ ಮಹಾತಾಯಿನೇ ನಿಮ್ಮ ಹಿಂದೆ ಇದ್ದಾಳೆ ಅಂದಮೇಲೆ ನಿಮಗೆ ಯಾರು ಏನೂ ಮಾಡ್ಕೊಳ್ಳಿಕ್ಕಾಗಲ್ಲ. ನಿಮ್ಮ ಮುಂದೆನೇ ಬಂದು ಮಂತ್ರ ಹಾಕಿ ಒಂದು ಮೇಕೆನೋ ಕುರಿನೋ ಕಡಿದು ಬಿಸಾಕ್ತಿದ್ರು ನಿಮ್ಮನ್ನೇನೂ ಮಾಡ್ಕೊಳ್ಳೋಲ್ಲ. ಯಾಕಂದರೆ ಆ ಮಂತ್ರ ಹೇಳಿ ಹೇಳಿ ಆ ದೇವಿ ಯಾವಾಗಲೂ ನಿಮ್ಮ ಬೆನ್ನಿಂದೆ ಇರ್ತಾಳೆ. ಯಾವುದೇ ಯಾರೇ ಏನೇ ಮಾಡಿದ್ರು ನಿಮ್ಮನ್ನೇನೂ ಮಾಡಲಿಕ್ಕಾಗಲ್ಲ. ಮತ್ತು ಎಷ್ಟೋ ಜನಕ್ಕೆ ಅವ್ರ ಕಷ್ಟಗಳನ್ನ ಪರಿಹಾರ ಮಾಡಿ ಒಂದು ಉನ್ನತ ಸ್ಥಾಯಿಲಿ ಇರ್ತೀರ ನೀವು ಅಂತ. ಮತ್ತು ನಿಮ್ಮ ಸಂಸಾರಗಳು ಕೂಡ ಅಂದರೆ ನೀವು ಜನಗಳಲ್ಲಿ ಸುಲಿಗೆ ಮಾಡದೆ ಒಳ್ಳೆ ರೀತಿಲಿ ಮಾಡ್ಕೊಂಡು ಹೋದರೆ ಅವಳು ನಿಮ್ಮನ್ನು ಎಲ್ಲೋ ಯಾವ ರೀತಿಲೋ ನಿಮ್ಮನ್ನು ಬೆಳೆಸ್ತಾಳೆ, ಕುಬೇರನ್ನಾಗಿ ಮಾಡ್ತಾಳೆ, ಒಳ್ಳೆ ಹೆಸರು ಬರುತ್ತೆ, ಒಳ್ಳೆ ಏನು ಒಂದು ಹೇಳ್ತೀವಲ್ವ ಅಭಿವೃದ್ಧಿ ಆಯಿತು, ಹಂತವಾಗಿ ನಾನು ಬೆಳೆದೆ, ಇವತ್ತು ನಾನು ಕುಬೇರ ಆಗಿದ್ದೀನಿ ಅಂತ ಹೇಳ್ತಾರೆ ನೋಡಿ. ಆ ರೀತಿ ನಿಮ್ಮನ್ನು ಅವಳು ಆ ಒಂದು ಇದಕ್ಕೆ ತೊಗೊಂಡೋಗ್ತಾಳೆ. ನಾವು ಯಾವಾಗ ಸುಲಿಗೆ ಮಾಡೋದು, ಅವ್ರ ಹತ್ರ ಪಾಪ ಬಡವ್ರಿಗೆ ಇಷ್ಟಿರೋದನ್ನ ಅಷ್ಟು ಅಂತ ಹೇಳೋದು ಎಲ್ಲ ಮಾಡಿದಾಗ ಏನಾಗುತ್ತೆ, ಅವಳು ಆ ಮಂತ್ರದಿಂದ ನಿಮ್ಮಿಂದ ಬಿಟ್ಟು ದೂರ ಹೋಗ್ತಾಳೆ. ಮತ್ತು ಆದಷ್ಟು ಬೇಗ ನೀವೇನು ತೊಗೊಂಡು ಹೆಸರು ತೊಗೊಂಡು ಉನ್ನತವಾಗಿರ್ತೀರೋ ಅಷ್ಟು ಬೇಗ ಅದನ್ನು ಪದಂ ತಳ್ಳಿಬಿಡ್ತಾಳೆ ಅವಳು. ಭೂಮಿಗೆ ತಡೆಯೋದು ಭಾಳ ಗೊತ್ತಿಲ್ಲ. ಅದಕ್ಕಾಗಿ ಜಾಸ್ತಿ ಯಾರು ದುರಾಸೆ ಪಡೋಕ್ಕೆ ಹೋಗಬೇಡಿ. ಯಾರ್ಯಾರಿಗೆ ಎಷ್ಟೆಷ್ಟು ಕೊಡಬೇಕು, ಎಷ್ಟೆಷ್ಟು ಇರಬೇಕೋ ಅವಳು ಕೊಡ್ತಾಳೆ ಅಂತ ಹೇಳ್ತಾ ಈ ಒಂದು ನನ್ನ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾಕೆಂದರೆ ನಾವು ಮಾಡ್ತಾ ಇರಬೇಕು, ಕಟ್ಟಾಯಿತು, ಮತ್ತೆ ನಾನು ಮಾಡಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ನಾನು ಅದನ್ನು ಒಂದು ಸರಿ ಕೊಟ್ಟಿದ್ದೀನಿ. ಮಂತ್ರನ ಇದರಲ್ಲಿ ಕೊಡ್ತಾಯಿದ್ದೀನಿ. 2 ವಿಡಿಯೋ ಮಾಡಿದ್ದೀನಿ ಒಟ್ಟಿಗೆ. ಒಂದು ಯಾವ ರೀತಿ ಮಾಡಬೇಕು ಅನ್ನೋದು, ಇನ್ನೊಂದು ಈ ಮೂಲ ಮಂತ್ರ ಅನ್ನೋದು. 2 ವಿಡಿಯೋಗಳು ನೋಡಿದಾಗಲೇ ನಿಮಗೆ ಅರ್ಥ ಆಗೋದು. ನೀವು ಒಂದು ವಿಡಿಯೋ ನೋಡಿ ಒಂದು ವಿಡಿಯೋ ಬಿಟ್ಟರೆ ಏನೂ ಅರ್ಥ ಆಗೋದಿಲ್ಲ. ಹಾಗಾಗಿ ಈ ವಿಡಿಯೋ ನೋಡ್ಕೊಳ್ಳಿ. ಅದು 1ನೇ ಭಾಗ, ಇದು 2ನೇ ಭಾಗ ಅಂತ ಹೇಳ್ತಾ ವೀಕ್ಷಕರೇ, ಇದುವರೆಗೂ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.